ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಯತ್ನ ಆರೋಪದ ಬೆನ್ನಲ್ಲೇ 70 ಲಕ್ಷಕ್ಕಾಗಿ ಸುಪಾರಿ ಕೊಲೆಯ ಸುಪಾರಿ ವಿಚಾರ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಈಗಾಗಲೇ ಪ್ರಾಥಮಿಕವಾಗಿ ತನಿಖೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಫ್ಐ ಯತೀಶ್ನನ್ನ ತನಿಖಾ ತಂಡ ಬಂಧಿಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿನ್ನೆ ಒಂದು 3 ಜನರನ್ನ ಬಂಧಿಸಿದ್ರು. ತುಮಕೂರು ನಗರದ ಶಾಂತಿನಗರದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ A1 ಸೋಮನ ಶಿಷ್ಯ ಆಗಿರ್ತಾನೆ ಯತೀಶ್. ಅತ್ತ A1 ಸೋಮನ ಆಪ್ತೆ ಪುಷ್ಪಾನನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಎಲ್ಲ ರೀತಿಯಾಗಿ ಕೂಡ ಆಕೆಯಿಂದ ಬಾಯಿ ಬಿಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನೂ ಏನೇನು ವಿಚಾರಗಳನ್ನು ಆಕೆ ಹೇಳ್ಬೋದು ಅಂತ. ಬಿಕಾಸ್ ತುಮಕೂರು ಲೋಕಲ್ ರೌಡಿಸಮ್ನ ಆಳ ಆಗಲ್ಲ ಆಕೆಗೆ ತುಂಬ ಚೆನ್ನಾಗಿ ಗೊತ್ತಾದಂಗಿತ್ತು. ಆಕೆ ನಿನ್ನೆ ಬಳಸ್ತಾ ಇದ್ದಂತಹ ಶಬ್ದ, ಹೇಳ್ತಾ ಇದ್ದಂತಹ ಕೆಲ ಲೀಡ್ಸ್ನೆಲ್ಲ ನೋಡಿದಾಗ ಸ್ವಲ್ಪ ಅನುಮಾನಗಳಿತ್ತು. ಕೇವಲ ಇದೊಂದು ಕೊಲೆ ಸುಪಾರಿ ಕೊಲೆ ಯತ್ನಕ್ಕೆ ಟ್ರೈ ಮಾಡಿದಂತಹ ಗ್ಯಾಂಗ ಇದು, ಅಥವಾ ಬೇರೆ ಬೇರೆ ರೀತಿಯಾಗಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರಾ? ಆಮೇಲೆ ಮುಖ್ಯವಾಗಿ ರಾಜೇಂದ್ರ ರಾಜಣ್ಣ ಅವರ ಬೆಂಬಲಿಗರ ಜೊತೆಗೆ ಈಕೆಯ ಸಂಪರ್ಕ ಹೆಂಗೆ ಬೆಳೀತು, ಯಾಕಾಗಿ ಗೆಳೆಯನ ವಿರುದ್ಧನೇ ಬಂದು ಕಂಪ್ಲೇಂಟ್ ಎಲ್ಲ ಮಾಡೋದಕ್ಕೆ ಮುಂದಾದ್ಲು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ಎಲ್ಲದಕ್ಕೂ ಕೂಡ ಪುಷ್ಪಾನ ವಿಚಾರಣೆಗೆ ಒಳಪಡಿಸಿದಾಗ ಉತ್ತರ ಸಿಗುತ್ತೆ. ಬಟ್ ಆ 18 ನಿಮಿಷದ ಆಡಿಯೋ ಇದೆಯಲ್ಲ, ಅದು ಆಕೆಯ ಬಗ್ಗೆ ಅನುಮಾನ ಮೂಡಿಸ್ತಾ ಇದೆ. ರಾಜೇಂದ್ರ ರಾಜಣ್ಣ ಅವರ ಬೆಂಬಲಿಗರ ಬಗ್ಗೆ ಅನುಮಾನ ಮೂಡಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ತನಿಖೆ ಹೇಗೆ ಸಾಗ್ತಾ ಇದೆ? ಪುಷ್ಪ ಯಾವೆಲ್ಲ ವಿಚಾರಗಳನ್ನು ಇಲ್ಲಿ ತನಕ ಬಾಯಿ ಬಿಟ್ಟಿದ್ದಾಳೆ ಅಂತ? ಎಸ್ ಮಮತಾ, ಈಗಾಗಲೇ ನಿನ್ನೆಯಿಂದ ಆಡಿಯೋ ರಾಣಿ ಪುಷ್ಪಾಳ ವಿಚಾರಣೆ ನಡೀತಾ ಇದೆ. ಪೊಲೀಸರು ವಶಕ್ಕೆ ಪಡಿಸಿಕೊಂಡು ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದ್ರು. ಈಗ ಬಿಟ್ಟು ಕಳಿಸಿದ್ರು, ಮತ್ತೆ ವಿಚಾರಣೆ ಆರಂಭ ಮಾಡಿರುವಂಥದ್ದು. ಪುಷ್ಪಾಳ ಹಲವು ವಿಚಾರಗಳಲ್ಲಿ ಬಾಯಿ ಬಿಟ್ಟಿದ್ದಾಳೆ ಅನ್ನುವಂಥದ್ದು. ಅಂದರೆ ಸೋಮ A1 ಆರೋಪಿಯಾದಂಥ ರೌಡಿ ಶೀಟರ್ ಸೋಮಗೂ ಮತ್ತು ಪುಷ್ಪಾಗೂ ಸ್ನೇಹತ್ವ ಇತ್ತು ಅನ್ನುವಂಥದ್ದು. ಹಾಗಾಗಿ ಈಕೆ ಕೆಲವೊಂದು ವಿಚಾರಗಳನ್ನು ಸೋಮ ಡೀಲ್ ಕುದಿಸ್ತಾ ಇರುವಂಥದ್ದು, ಮತ್ತು ಈಗಾಗಲೇ 70 ಲಕ್ಷ ರೂಪಾಯಿ ತೆಗೆದುಕೊಂಡಿರುವಂಥದ್ದು, ಅಂದರೆ ಡೀಲ್ ಆಗಿರುವಂಥದ್ದು, ಇದರಲ್ಲಿ 5 ಲಕ್ಷ ರೂಪಾಯಿ ತೆಗೆದುಕೊಂಡಿರುವಂಥದ್ದು. ಅದು ಕೂಡ ಕಾರ್ಪೆಂಟರ್ ಮನು, ಅಂದರೆ ಸೋಮನ ಏನು ಸ್ನೇಹಿತ ಆಗಿದ್ದಂತಹ ಕಾರ್ಪೆಂಟರ್ ಮನು ಇದ್ದಾರೆ, ಆ ಮನು ಅಕೌಂಟಿಗೆ ದುಡ್ಡು ಹಾಕ್ಕೊಂಡಿರುವಂಥದ್ದು. ಈ ಎಲ್ಲ ವಿಚಾರದಲ್ಲೂ ಕೂಡ ಅವಳು ಬಾಯಿ ಬಿಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥ ವಿಚಾರ. ಅದರ ಜೊತೆಗೆ A5 ಯತೀಶ್ನನ್ನು ಕೂಡ ಪೊಲೀಸರು ನಿನ್ನೆ ಶಾಂತಿನಗರದಲ್ಲಿ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯತೀಶ್ ಕೂಡ ಸೋಮನ ಪಕ್ಕಾ ಶಿಷ್ಯ ಆಗಿರುವಂಥದ್ದು. ಹಾಗಾಗಿ ಆತನಿಗೆ ಎಲ್ಲ ರೀತಿಯ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಪೆಂಟರ್ ಮನುನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ ಪೊಲೀಸರು, ಮತ್ತು ಸೋಮನ ಅಕೌಂಟ್ ಕೂಡ ಫ್ರೀಸ್ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಪ್ರಮುಖವಾಗಿ ಅಂತ ಹೇಳಿದ್ರೆ, ಏನು ಈ ಆಡಿಯೋ ಲೇಡಿ ಇದ್ದಾಳೆ, ಅವಳು ಕೂಡ ಹಲವಾರು ಈ ಹಿಂದೆ ಕೂಡ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿರುವಂತಹ ಆರೋಪ ಕೂಡ ಈಕೆ ಮೇಲೆ ಇತ್ತು. ಹಲವಾರು ರಾಜಕೀಯ ಮುಖಂಡರ ನಗ್ನ ವಿಡಿಯೋ ಕೂಡ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ವಿಚಾರ ಕೂಡ ಈ ಹಿಂದೆ ಬಹಿರಂಗ ಆಗಿತ್ತು. ಅದರ ಜೊತೆಗೆ ಒಂದು ಡಕಾಯಿತಿ ಕೇಸಲ್ಲೂ ಕೂಡ ಕಳೆದ 2023ರಲ್ಲಿ ಈಕೆ ಒಳಗಡೆ ಹೋಗಿ ಬಂದಿದ್ದಾಳೆ. 8 ತಿಂಗಳ ಜೈಲುವಾಸ ಅನುಭವಿಸಿ ಬಂದಿರುವಂಥದ್ದು. ಶಾಂತಿನಗರದ ವೃದ್ಧೆಯವರ ಮಂಗಲದ ಸರ ಕದ್ದು ಏನು ಸ್ನೇಹಿತರ ಜೊತೆ ಸೇರಿ ಅದರಲ್ಲೂ ಕೂಡ ಸೋಮ ಕೂಡ ಇನ್ವಾಲ್ವ್ ಆಗಿದ್ದೆ ಎನ್ನುವಂಥದ್ದಿದೆ. ಸೊ ಹಾಗಾಗಿ ಈಕೆ ಹನಿ ಟ್ರ್ಯಾಪ್ ಮಾಡುವುದರಲ್ಲಿ ಚಾಲಾಕಿ ಹೆಣ್ಣು. ಹಾಗಾಗಿ ಎಲ್ಲೋ ಒಂದು ಕಡೆ ಈಕೆನೂ ಕೂಡ ಆರಂಭದಲ್ಲಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಸೋಮ ಈಕೆಯನ್ನು ಬಳಸ್ಕೊಂಡಿದ್ನಾ ಎನ್ನುವಂಥದ್ದು ಒಂದು ಅನುಮಾನ ಕೂಡ ಹುಟ್ಟು ಹಾಕ್ತಾ ಇದೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಈಗ ತನಿಖೆ ಮಾಡ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೂಲ ಪ್ರಶ್ನೆಗೆ ಉತ್ತರ ಕಂಡುಕೊಂಡಿಲ್ಲ ಇವರು. ರಾಜೇಂದ್ರ ಅವ್ರು ಹೇಳಿದ್ದು ಬೆಂಗಳೂರು ಭಾಗದ ಪ್ರಭಾವಿ ರಾಜಕಾರಣಿ ಒಬ್ಬರು ಸುಪಾರಿ ಕೊಟ್ಟಿದ್ದಾರೆ ಅಂತ. ಅವ್ರು ಯಾರು? ಇವೆಲ್ಲ ಟಿಪಿಕಲ್ ಕ್ರೈಮ್ ಸ್ಟೋರಿಗಳನ್ನ ಇನ್ವೆಸ್ಟಿಗೇಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋ ಉತ್ತರ ಯಾರದು ರಾಜಕಾರಣಿ ಸುಪಾರಿ ಕೊಟ್ಟಿದ್ದು, ಅಷ್ಟನ್ನು ಕಂಡಿಡ್ಕೊಳ್ಳಿ ಸಾಕು.